ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಏಕಾಏಕಿಯಾಗಿ ಹನುಮ ಧ್ವಜವನ್ನ ಕೇಸರಿ ಧ್ವಜವನ್ನ ಆರಿಸಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಅಧಿಕಾರಿಗಳು ಇದನ್ನು ದೊಡ್ಡ ವಿವಾದದ ಕೇಂದ್ರವನ್ನಾಗಿ ಮಾಡ್ತಾ ಆ ಗ್ರಾಮದ ಜನ ಒಪ್ಪಿ ಹಾಕಿರುವಂತಹ ಧ್ವಜವನ್ನ ಬಲಾತ್ಕಾರವಾಗಿ ಕೆಳಗಿಳಿಸುವಂತಹ ಪ್ರಯತ್ನವನ್ನು ಮಾಡಿರುವಂತದ್ದು ಅತ್ಯಂತ ಖಂಡನೀಯವಾದಂತಹ ಸಂಗತಿ. ಇದನ್ನ ಪ್ರತಿಭಟಿಸದೆ ಲಾಠಿ ಪ್ರಹಾರವನ್ನ ಮಾಡುವಷ್ಟರ ಮಟ್ಟಿಗೆ ಕೇಸರಿಯ ಬಗ್ಗೆ ಸರ್ಕಾರ ಅಸಹನೆಯನ್ನ ಹೊಂದಿರುವಂತದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯ ಸ್ವತಃ ಒಂದು ಕಡೆ ನನಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಅನ್ನುವಂತ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ, ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅದು ಸಹಜವಾಗಿ ಎಲ್ಲರ ಮನೆಗಳ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಲಾಗಿತ್ತು. ಸಾಕಷ್ಟು ಮನೆಗಳು ಸ್ವಯಂ ಪ್ರೇರಿತವಾಗಿ ದೀಪಾಲಂಕಾರವನ್ನು ಮಾಡಿದ್ರು, ರಂಗೋಲೆಗಳನ್ನು ಹಾಕಿದ್ರು, ಸಂಜೆ ನಂದಾದೀಪವನ್ನು ಹಚ್ಚಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಂಡ್ಯದ ಆ ಗ್ರಾಮದಲ್ಲೂ ಕೂಡ ಹನುಮ ಧ್ವಜವನ್ನು ಆಚರಣೆ ಹಾಕೋದ್ರ ಮುಖಾಂತರ, ರಾಮನ ಫೋಟೋವನ್ನ ಸಾರ್ವಜನಿಕವಾಗಿ ಹಾಕೋದ್ರ ಮುಖಾಂತರ ಪ್ರಾಣ ಪ್ರತಿಷ್ಠೆಯನ್ನ ಸ್ವಾಗತ ಮಾಡಿದ್ರು. ಇದನ್ನ ಇವತ್ತು ಸರ್ಕಾರ ಸಹಿಸೋದಿಲ್ಲ ಅಂತಂದ್ರೆ ಸರ್ಕಾರ ಯಾವುದನ್ನ ಸಹಿಸುತ್ತೆ? ನಾನಿವತ್ತು ಸರ್ಕಾರವನ್ನು ಆಗ್ರಹಿಸ್ತೇನೆ, ಒಂದು ಕೇಸರಿ ಧ್ವಜವನ್ನ ಇಳಿಸುವಂತ ಪ್ರಯತ್ನವನ್ನ ಮಾಡಿ ಲಾಠಿ ಪ್ರಹಾರವನ್ನ ನೀವು ಮಾಡ್ತೀರಿ ಅಂತಾದ್ರೆ ರಾಜ್ಯದಲ್ಲಿ ಅನಧಿಕೃತವಾಗಿ ರಸ್ತೆ ಬದಿಗಳಲ್ಲಿ ಎಲ್ಲೆಲ್ಲಿ ಗೋರಿಗಳ ನಿರ್ಮಾಣ ಆಗಿದೆ, ಸರ್ಕಾರಿ ಜಾಗಗಳಲ್ಲಿ ಎಲ್ಲಿ ಗೋರಿಗಳು ಇವತ್ತು ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನ ನಾವು ತೋರಿಸ್ತೇವೆ, ನೀವು ತೆಗಿತೀರಾ? ಎಲ್ಲಿ ಬೇಕಲ್ಲಿ ಹಸಿರು ಧ್ವಜಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆಯವರು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಅದಕ್ಕೆ ನಾವು ಇವತ್ತು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾ? ನೀವು ಅದನ್ನ ತೆರವು ಮಾಡಲಿಕ್ಕೆ ದಿಟ್ಟತನವನ್ನ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ? ಇದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು. ಕೇವಲ ಕೇಸರಿ ಕಂಡಾಗ ಮಾತ್ರ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಮಾಡಿಕೊಂಡು ಅವರ ಮೇಲೆ ಹಲ್ಲೆಯನ್ನು ಮಾಡುವಂತ, ಲಾಠಿ ಪ್ರಹಾರವನ್ನು ಮಾಡುವಂತ ಸರ್ಕಾರ ಉಳಿದ ಕಡೆಗಳಲ್ಲಿ ಅನಧಿಕೃತವಾದಂತಹ ನಿರ್ಮಾಣಗಳು ಏನಾಗಿದೆ ಇದನ್ನ ತೆರವುಗೊಳಿಸಲಿಕ್ಕೆ ಸರ್ಕಾರದ ನಿರ್ದೇಶನ ಏನಿದೆ, ಸರ್ಕಾರದ ಕ್ರಮ ಏನಿದೆ ಅನ್ನೋದು ಕೂಡ ಸ್ಪಷ್ಟ ಮಾಡಬೇಕು. ಒಂದು ಕಡೆ ಸರ್ಕಾರ ರಾಮ ಮಂದಿರದ ಉದ್ಘಾಟನೆಗೆ ನಾವು ಹೋಗೋದಿಲ್ಲ ಅಂತೇಳಿ ಕಾಂಗ್ರೆಸ್ ಹೇಳುತ್ತೆ, ಇನ್ನೊಂದು ಕಡೆ ಗ್ರಾಮಗಳಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ರೆ ಅದನ್ನ ಸಹಿಸಲಿಕ್ಕೂ ಸರ್ಕಾರ ತಯಾರಿಲ್ಲ ಅಂತಾದ್ರೆ ಸರ್ಕಾರದ ಧೋರಣೆ ಏನು ಅನ್ನುವಂಥದ್ದು ಇವತ್ತು ಸಾರ್ವಜನಿಕವಾಗಿ ಸ್ಪಷ್ಟ ಆಗಿದೆ. ಆ ಗ್ರಾಮಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಗ್ರಾಮದ ಎಲ್ಲ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ಧೈರ್ಯವನ್ನ ಹೇಳುವಂತ ಕಾರ್ಯವನ್ನು ಮಾಡ್ತಾರೆ. ಸರ್ಕಾರ ತನ್ನ ಈ ರೀತಿಯಾದಂತ ಕೇಸರಿ ವಿರೋಧಿ ನಿಲುವಿನಿಂದ ವಾಪಸ್ ಬರಬೇಕು. ಎಲ್ಲರಿಗೂ ಒಂದೇ ಕಾನೂನು ಅಂತಾದ್ರೆ ಉಳಿದ ಕಡೆಗಳಲ್ಲೂ ಆ ರೀತಿಯಾದಂಥದ್ದು ಏನಾಗಿದೆ ಅದನ್ನ ತೆರವುಗೊಳಿಸಲಿಕ್ಕೂ ಕೂಡ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅನ್ನೋದನ್ನು ಕೂಡ ಸ್ಪಷ್ಟ ಮಾಡಬೇಕು. ಎರಡನೇದು, ಇಡೀ ಗ್ರಾಮದ ಜನ ಒಂದಾಗಿ ಹಾಕಿರುವಂತ ಧ್ವಜ, ಗ್ರಾಮದ ಜನರೇ ಒಪ್ಪಿರಬೇಕಾದ್ರೆ ಅನಗತ್ಯವಾಗಿ ಸರ್ಕಾರ ಇವತ್ತು ಮೂಗು ತೋರಿಸ್ತಾ ಇದೆ. ಏನಾದ್ರೂ ತೊಂದರೆಗಳಿದ್ರೆ ಮಾತುಕತೆಗಳ ಮುಖಾಂತರ ಬಗೆಹರಿಸಿಕೊಳ್ಬಹುದಾಗಿತ್ತು. ರಾತ್ರೋರಾತ್ರಿ ಪೊಲೀಸರನ್ನ ನುಗ್ಗಿಸಿ ತೆಗೆಸುವಂತ ಪ್ರಯತ್ನವನ್ನ ಸರ್ಕಾರ ಇವತ್ತು ಮಾಡಬಾರ್ದಾಗಿತ್ತು. ನಾನು ಸರ್ಕಾರದ ನಿಲುವನ್ನು ಖಂಡಿಸ್ತೇನೆ. ಒಂದು ಕೇಸರಿ ಧ್ವಜವನ್ನ ತೆಗೆದ್ರೆ ಸಾವಿರಾರು ಕೇಸರಿ ಧ್ವಜಗಳು ಹಾರಾಟ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ನ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಇದೊಂದು ಆಂದೋಲನದ ರೂಪದಲ್ಲಿ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ, ಗೃಹ ಇಲಾಖೆ ಹೊಣೆ ಅನ್ನೋದನ್ನ ನಾನು ಇವತ್ತು ಎಚ್ಚರಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.